ವೀಕ್ಷಕರೇ, ನಟಿ ನಿರೂಪಕಿ ಅಪರ್ಣಾ ವಸ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಇತ್ತೀಚೆಗೆ ನಿಧನರಾಗಿದ್ದಾರೆ. ಅಚ್ಚ ಕನ್ನಡದ ಸ್ವಚ್ಛಕಂಠದ ನಿರೂಪಕಿ ತಮ್ಮ ನಿರರ್ಗಳ ಮಾತಿನಿಂದಲೇ ಹೆಚ್ಚು ಖ್ಯಾತರಾಗಿದ್ರು. ಹಾಗೆ ಕೆಲವು ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಅಪರ್ಣಾ ನಟಿಸಿದ್ರು. ಅಪರ್ಣಾ 1985ರಲ್ಲಿ ಬಂದ ಮಸಣದ ಹೂವು ಚಿತ್ರದ ಮುಖ್ಯ ಪಾತ್ರದಲ್ಲಿ ಸಹ ನಟಿಸಿದ್ರು. ಪತ್ರಕರ್ತರಾಗಿದ್ದ KS ನಾರಾಯಣಸ್ವಾಮಿರವರ ಮಗಳಾದ ಅಪರ್ಣಾಗೆ ಮೊದಲ ಪ್ರಯತ್ನದಲ್ಲೇ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು. ಖುದ್ದು ಅಪರ್ಣಾರವರ ತಂದೆ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಬಳಿ ತಮ್ಮ ಮಗಳನ್ನ ಕರೆದುಕೊಂಡು ಹೋಗಿ ಅವಕಾಶ ಕೊಡುವಂತೆ ಕೇಳಿದ್ರು. ಮಸಣದ ಹೂವು ಚಿತ್ರದಲ್ಲಿ ಪಾರ್ವತಿ ಎನ್ನುವ ಪಾತ್ರದಲ್ಲಿ ಅಪರ್ಣಾ ನಟಿಸಿದ್ರು. ಆಕೆಯ ನಟನೆಗೆ ಒಳ್ಳೆ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಅದರ ಮರುವರ್ಷ ಅಂದರೆ 1986ರಲ್ಲಿ ಶಿವರಾಜ್ ಕುಮಾರ್ ತಮ್ಮ ಆನಂದ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಆ ಚಿತ್ರಕ್ಕೆ ಮೊದಲಿಗೆ ಅಪರ್ಣಾ ನಾಯಕಿಯಾಗಿ ಆಯ್ಕೆಯಾಗಿದ್ರು. ಆದರೆ ಬಳಿಕ ಆ ಅವಕಾಶ ಸುಧಾರಾಣಿ ಪಾಲಾಗಿತ್ತು. ಸಿನಿಮಾ ಹಿಟ್ಟಾಗಿ ಶಿವಣ್ಣ ಸುಧಾರಾಣಿ ಇಬ್ಬರು ಸೂಪರ್ ಸಕ್ಸಸ್ ಕಂಡ್ರು. ತಮ್ಮ ಮಗನನ್ನ ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನ ಪಾರ್ವತಮ್ಮನವರು ವಹಿಸಿಕೊಂಡಿದ್ರು. ಸಿಂಗೀತಂ ಶ್ರೀನಿವಾಸರಾವ್ ಆನಂದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಅಣ್ಣವರ ಮಗ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿಗೆ ವೇದಿಕೆ ಸಿದ್ಧವಾಗ್ತಾ ಇತ್ತು. ಆಗ ಚಿತ್ರಕ್ಕೆ ನಾಯಕಿಯ ಹುಡುಕಾಟ ನಡೆದಿತ್ತು. ಆ ಚಿತ್ರಕ್ಕೆ ಮೊದಲಿಗೆ ನಾಯಕಿಯಾಗಿ ಮುದ್ದು ಮುಖದ ಅಪರ್ಣಾ ಆಯ್ಕೆಯಾಗಿದ್ರು. ಚಿ ಉದಯಶಂಕರ್ ಅವರೇ ಅಪರ್ಣಾ ಅವರನ್ನ ಆನಂದ್ ಚಿತ್ರಕ್ಕೆ ನಾಯಕಿ ಎಂದು ಆಯ್ಕೆ ಮಾಡಿದ್ರು. ಈ ಸುದ್ದಿ ಅಂದಿನ ಪತ್ರಿಕೆಗಳಲ್ಲೆಲ್ಲ ಪ್ರಕಟವಾಗಿತ್ತು. ಮಸಣದ ಹೂವು ಸಿನಿಮಾ ಮುಗಿಯುವ ಹೊತ್ತಿಗೆ ಶಿವಣ್ಣನ ಆನಂದ್ ಸಿನಿಮಾ ಶುರುವಾಯಿತು. ಚಿತ್ರಕ್ಕೆ ಅಪರ್ಣಾ ನಾಯಕಿಯಾಗಿ ಆಯ್ಕೆಯಾಗಿದ್ರು. ಚಿ ಉದಯಶಂಕರ್ ಮುದ್ದು ಮುಖದ ಹುಡುಗಿ ಅಪರ್ಣಾ ಚೆನ್ನಾಗಿದ್ದಾಳೆ ಅಂತ ಅಂದಿದ್ರು. ಅಂದಿನ ಪತ್ರಿಕೆಗಳು ಕೂಡ ಪುಟ್ಟಣ್ಣ ಶೋಧನ ನಟಿ ಆನಂದ್ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಅಂತ ಬರೆದಿದ್ವು. ಆನಂದ್ ಶಿವಣ್ಣನ ಮೊದಲ ಸಿನಿಮಾ. ಅಪರ್ಣಾ ಈಗಾಗಲೇ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಹೊಸ ಮುಖ ನಾಯಕಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮನವರು ನಿರ್ಧರಿಸಿದ್ರು. ಹಾಗಾಗಿ ಆ ಅವಕಾಶ ಸುಧಾರಾಣಿ ಪಾಲಾಗುತ್ತೆ. ಇದಾದ ಬಳಿಕ ಸಂಗ್ರಾಮ ಹಾಗೂ ನಮ್ಮೂರ ರಾಜ ಸಿನಿಮಾಗಳಲ್ಲಿ ಕೂಡ ಅಪರ್ಣಾ ನಟಿಸಿದ್ರು. ಮಸಣದ ಹೂ ಸಿನಿಮಾ ಸಮಯದಲ್ಲೇ ನನ್ನ ಮುಂದಿನ 3 ಸಿನಿಮಾಗಳಿಗೆ ನೀನೇ ನಾಯಕಿ, ಆಮೇಲೆ ಬೇರೆ ಸಿನಿಮಾಗಳಲ್ಲಿ ನಟಿಸುವಂತ ಅಪರ್ಣಾಗೆ ಪುಟ್ಟಣ್ಣ ಕಣಗಾಲ್ ಖುದ್ದು ಹೇಳಿದ್ರಂತೆ. ಆದರೆ ದುರದೃಷ್ಟವಶಾತ್ ಆ ಸಿನಿಮಾ ಮುಗಿಯುವ ಹೊತ್ತಿಗೆ ಪುಟ್ಟಣ್ಣ ಕಣಗಾಲ್ ನಿಧನರಾಗಿ ಬಿಡ್ತಾರೆ. ಹೀಗೆ ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆನಂದ್ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ಇದೇ ಅಪರ್ಣಾ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.